ನಮ್ಮ ಮಮ್ಮಿ ಬಿದ್ದು ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಹೋಗಿ ನೋಡ್ಕೊಂಡು ಬರೋಕ್ಕೆ ಮನಸ್ಸೊಪ್ಪಲಿಲ್ಲ. ಯಾಕಂದರೆ ಇದ್ದು ಬರಬೇಕು, ಒಂದು ವಾರನಾದರೂ ಏನಾದರೂ ಹೆಲ್ಪ್ ಆಗುತ್ತೆ. ಬಿಟ್ಟು ಹೋಗೋದಕ್ಕೆ ಮಗನ ಸ್ಕೂಲ್ ಇತ್ತು. ಹಾಗಾಗಿ ನಮ್ಮ ಮನೆಯವರು ಹೋಗ್ತಾಯಿದ್ರು ಅಂತ ಹೇಳಿ ಅವ್ರ ಕೈಯಲ್ಲೇ ಏನಾದರೂ ಕೊಟ್ಟು ಕಳ್ಸೋಣ ನನ್ನ ಸಮಾಧಾನಕ್ಕೆ ಅಂತ ಹೇಳಿ ಈ ಕೊಬ್ಬರಿ ಉಂಡೆನ ಮಾಡಿದ್ದೆ. ಯಾರ್ಯಾರೆಲ್ಲ ವೀಕ್ ಆಗಿರ್ತಾರೋ ಅವ್ರಿಗೆ ಇದನ್ನು ಕೊಟ್ಟರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಸೈಡಲ್ಲಿ ಹೆಚ್ಚಾಗಿ ಈ ಥರದನ್ನು ಬಾಣಂತಿ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ, ಅಂಟಿನ ಉಂಡೆ ಅಂತ. ಬಟ್ ನಾನು ಇದರಲ್ಲಿ ಅಂಟೇನು ಹಾಕಿಲ್ಲ, ಹಾಗಾಗಿ ಕೊಬ್ಬರಿ ಉಂಡೆ ಅಂತ ಹೇಳಿದೆ. ತುಂಬ ಸಿಂಪಲ್ಲು ಮಾಡೋದು. ಕೊಬ್ಬರಿನ ಚೆನ್ನಾಗಿ ತುರಿದು ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳಿ. ಏಲಕ್ಕಿ ಲವಂಗನ ಜಜ್ಜಿಟ್ಕೊಳ್ಳಿ. ನಿಮಗೆ ಬೇಕಾಗಿರೋದು ಮತ್ತು ನಿಮ್ಮ ಹತ್ರ ಇರೋವಂಥ ಡ್ರೈ ಫ್ರೂಟ್ಸನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಮ್ಮ ಮನೇಲಿ ಆ ಟೈಮಲ್ಲಿ ಎಷ್ಟಿತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಡಿ. ಅದಾದ ನಂತರ ಒಣಕೊಬ್ಬರಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೂ ಅಷ್ಟೇ ಜಾಸ್ತಿ ಮಾಡ್ಕೊಳ್ಬಾರ್ದು. ಒಣಕೊಬ್ಬರಿನ ಹುರ್ಕೊಳ್ಳೋದ್ರಿಂದ ಬೇಗ ಹಾಳಾಗೋದಿಲ್ಲ ಉಂಡೆಗಳು. ಈಗ ಬೆಲ್ಲ ಮತ್ತು ಬೆಲ್ಲದ ಅರ್ಧದಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಗಟ್ಟಿ ಪಾಕ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಟುವಾಗ ಮಿಶ್ರಣ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಒಲೆ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಉಂಡೆ ಕಟ್ಕೊಳ್ಳಿ.